ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಡ್ರೆಸ್ಸು ಸೈಡ್ ಓಪನ್ನ ಇಷ್ಟು ಪರ್ಫೆಕ್ಟಾಗಿ ಕ್ಲಿಯರಾಗಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇರೋರು ನಮ್ಮ ಪೇಜ್ನ ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ಸೈಡ್ ಓಪನ್ ಸ್ಟಿಚ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್. ಡ್ರೆಸ್ ಸ್ಟಿಚ್ಚಿಂಗು ನಾನು ಸೈಡ್ ಓಪನ್ ಅಷ್ಟೇ ಹೇಳ್ಕೊಡ್ತಾ ಇರೋದ್ರಿಂದ ಸೈಡು ಸ್ಲೀವ್ಸಿಂದ ಸ್ಟಿಚಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಸ್ಲೀವ್ಸಿಂದ ಸ್ಟಿಚ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನಿಮಗೆ ಎಷ್ಟು ಇಂಚ್ಗೆ ಬೇಕು ಅಷ್ಟು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತ ಬನ್ನಿ. ಸ್ಲೀವ್ಸಿಂದ ಒಂದು 6 ಇಂಚು ಸ್ಟಿಚ್ ಆದಮೇಲೆ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ನೀವು ಸೈಡ್ ಓಪನ್ನು ಎಷ್ಟು ಇಂಚ್ಗೆ ಇಡ್ತೀರಾ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಹಾರ್ಮೋಲ್ ಇದೆಯಲ್ಲ, ಅಲ್ಲಿಂದ ಡೌನ್ಗೆ 13 ಇಂಚು, ಅಂದರೆ ನಾರ್ಮಲ್ ಸೈಜ್ಗೆಲ್ಲ ನಾನು 13 ಇಂಚ್ಗೆ ಸೈಡ್ ಓಪನ್ ಇಡ್ತೀನಿ. ಸೊ 13 ಇಂಚ್ಗೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ತುಂಬ ಹೈಟ್ ಇರೋರಿಗೆ 15 ಇಂಚ್ ಇಡಿ, ಮತ್ತು ತುಂಬ ಕುಳ್ಳಕ್ಕಿರೋರಿಗೆಲ್ಲ 11-12 ಇಂಚು ಸಾಕಾಗುತ್ತೆ. ಇಲ್ಲ ತುಂಬ ಕೆಳಗಡೆ ತನಕನೂ ಡ್ರೆಸ್ ಹಾಕೊತಾರೆ ಅನ್ನೋರಿಗೆ ನೀವು 15 ಇಂಚೆ ಇಟ್ಕೋಬೋದಾಗುತ್ತೆ. ಇವಾಗ ಮಾರ್ಕ್ ಹಾಕಿದ್ವಲ್ಲ, ಅಲ್ಲಿ ತನಕ ಹೊಲ್ಕೊಳ್ಳಿ. ಹೊಲ್ಕೊಂಡು ಅಲ್ಲಿ ನೀಡಲ್ ಡೌನ್ ಮಾಡಿ, ಅಲ್ಲಿ ರಫ್ ಹೊಡಿಬೇಕು. ರಫ್ ಹೊಡೆದು ನೀಡಲ್ ಡೌನ್ ಮಾಡಿ ಟೆನ್ಷನ್ ಮೇಲೆತ್ತಿ ಈ ಥರ ಪೀಸ್ನ ಟರ್ನ್ ಮಾಡ್ಕೊಳ್ಳಿ. ಇವಾಗ ನಾರ್ಮಲಾಗಿ ಎಲ್ಲರೂ ಯಾವ ಥರ ಹೊಲಿತಾರೆ ಅಂದರೆ, ಫಸ್ಟ್ ಹಾಕಿದ್ವಲ್ಲ ಸ್ಟಿಚ್ಚು, ಅದ್ರ ಪಕ್ಕದಲ್ಲಿ ಹೊಲ್ಕೊಂಡು ಬರ್ತಾರೆ. ಇದೇ ನೀವು ಮಾಡೋವಂಥ ತಪ್ಪು. ಈ ಥರ ಮಾಡೋದ್ರಿಂದನೇ ಸೈಡ್ ಓಪನ್ನು ಫಿನಿಶಿಂಗು ನೀಟಾಗಿ ಬರಲ್ಲ, ಎಲ್ಲ ಕಡೆ ರಿಂಕಲ್ಸ್ ಬರುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಓಪನ್ ಮಾಡಿ ನೋಡಿದ್ರೆ ಫುಲ್ಲು ಡ್ರೆಸ್ಸು ಮೇಲೆ ಎತ್ಕೊಳ್ಳುತ್ತೆ, ಓಪನ್ ಇರೋ ಕಡೆ ಎತ್ಕೊಳ್ಳುತ್ತೆ, ಮತ್ತು ರಿಂಕಲ್ಸ್ ಬರುತ್ತೆ, ಚೆನ್ನಾಗಿ ಬರೋದಿಲ್ಲ. ಇದನ್ನು ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಇವಾಗ ನಾನದು ಸೈಡಲ್ಲಿ ಹಾಕಿರೋ ಸ್ಟಿಚ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವಾಗ ನೋಡಿ, ನಾವು ಆಲ್ರೆಡಿ ಸ್ಟಿಚ್ಚು ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅದೇ ಸ್ಟಿಚ್ ಮೇಲೆ 1 ಇಂಚು ಹೊಲ್ಕೊಬರ್ಬೇಕು. ರಫ್ ಹೊಡೆದ್ಬಿಟ್ಟು 1 ಇಂಚು ನಾವು ಸ್ಟಿಚ್ ಮೇಲೇ ಸ್ಟಿಚ್ ಹಾಕ್ಕೊಳ್ಳಿ, ಪಕ್ಕದಲ್ಲಿ ಬರಬೇಡಿ. ಸ್ಟಿಚ್ ಮೇಲೇ ಸ್ಟಿಚ್ ಮಾಡಿಕೊಂಡು ಆಮೇಲೆ 1/4 ಇಂಚು ಪಕ್ಕಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. 1 ಇಂಚ್ ಮಾತ್ರ ಅದ್ರ ಮೇಲೇ ಬರಬೇಕು. ಎರಡು ಸೈಡು ಸೇಮ್ ಅದೇ ಥರ ಹೊಲ್ಕೊಳ್ಳಿ. ಇದೇ ತುಂಬ ಇಂಪಾರ್ಟೆಂಟು. ನೀವು ಹೊಲಿಗೆ ಮೇಲೆ ಎಷ್ಟು ನೀಟಾಗಿ ಹೊಲಿಗೆ ಹಾಕ್ತೀರಾ ಅಷ್ಟು ನೀಟಾಗಿ ನಿಮಗೆ ಸೈಡ್ ಓಪನ್ನು ಫಿನಿಶಿಂಗ್ ಬರುತ್ತೆ. ಮತ್ತು ಇವಾಗ ನಾವು ಸ್ಟಿಚ್ ಮಾಡಿದ್ವಲ್ಲ, ಅದರಿಂದ ಮೇಲ್ಗಡೆಗೆ 1 ಇಂಚ್ ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ. ಪೂರ್ತಿ ಕಟ್ ಮಾಡಿಬಿಡ್ಬೇಡಿ, ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಬಟ್ಟೆನ ಬಿಟ್ಟು ಈ ಕಡೆ ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ಹೊಲ್ಕೊಬರೋಣ ಓಪನ್ನು. ನೋಡಿ, ಈ ಥರ ಅರ್ಧ ಇಂಚು ಫೋಲ್ಡ್ ಮಾಡಿ ಇನ್ನೂ ಒಂದು ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ. ನೀವು ಇದನ್ನು ಹೊಲಿಯುವಾಗನೂ ಕೂಡ ಎಲ್ಲೂ ಟೈಟಾಗಿ ಎಳೆದಿಟ್ಕೋಬೇಡಿ. ಮೇಲ್ಗಡೆ ಪೀಸ್ನ ಲೂಸ್ ಬಿಟ್ಟು ಹೊಲಿಬೇಕು. ನೀವು ಎಷ್ಟು ಫ್ರೀಯಾಗಿ ಬಟ್ಟೆನ ಬಿಟ್ಟು ಹೊಲಿತೀರ ಅಷ್ಟು ನೀಟಾಗಿ ಬರುತ್ತೆ. ನೀವು ಎಳೆದಿಟ್ಕೊಂಡ್ರೆ ಅದು ಟೈಟ್ ಆಗುತ್ತೆ ಮತ್ತು ರಿಂಕಲ್ಸ್ ಬರುತ್ತೆ, ಫಿನಿಶಿಂಗ್ ನೀಟಾಗಿ ಕಾಣಿಸೋದಿಲ್ಲ. ಸೊ ಮೇಲ್ಗಡೆ ಪೀಸ್ನ ಈ ಥರ ಲೂಸ್ ಬಿಟ್ಟು ಕೆಳಗಡೆದನ್ನ ಬೇಕಾದರೆ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಹೊಲ್ಕೋಬೋದು. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ತುಂಬ ಧನ್ಯವಾದಗಳು. ಹಾಗೆ
ಇವಾಗ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಹೊಲಿತಾ ಇರಬೇಕಾದ್ರೆ ನಾವು ಆಲ್ರೆಡಿ ಸ್ಟಿಚ್ ಸ್ಟಾಪ್ ಇತ್ತಲ್ಲ ಓಪನ್ನು, ಅಲ್ಲಿಗೆ ಬಂದಮೇಲೆ ಈ ಥರ ನೀಡಲ್ ಡೌನ್ ಮಾಡಿ ಟೆನ್ಷನ್ ಮೇಲ್ ಮಾಡಿ ಟರ್ನ್ ಮಾಡ್ಕೊಳ್ಳಿ. ಈ ಕಡೆ ಸೈಡು ಅಷ್ಟೇ ಅರ್ಧ ಇಂಚು ಫೋಲ್ಡ್ ಮಾಡಿ ಸೇಮ್ ಆ ಸೈಡು ಯಾವ ಥರ ಹೊಲಿದ್ರಿ ಅದೇ ಥರ ಹೊಲ್ಕೋಬೇಕಾಗುತ್ತೆ. ಇಲ್ಲೂ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಪೀಸ್ನ ಎಳ್ಕೊಬೇಡಿ. ನಾವು ಫೋಲ್ಡ್ ಮಾಡ್ತೀವಲ್ಲ ಆ ಪೀಸ್ನ ಲೂಸ್ ಬಿಟ್ಟು ಹೊಲಿಬೇಕು, ಎಳ್ಕೊಬಾರ್ದು. ನೀವೆಷ್ಟು ಲೂಸ್ ಕೊಟ್ಟು ಹೊಲಿತೀರ ಅಷ್ಟು ನೀಟಾಗಿ ಬರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಡ್ರೆಸ್ ಕಟ್ಟಿಂಗ್ ವಿಡಿಯೋ ಮತ್ತು ಫುಲ್ ಸ್ಟಿಚಿಂಗ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ನೋಡಿ. ಲಾಸ್ಟ್ ಎಂಡಿಂಗ್ ಹೊಲಿವಾಗನೂ ಅಷ್ಟೇ ಲೂಸ್ ಬಿಡಬೇಕಾಗುತ್ತೆ ಬಟ್ಟೆನ. ಫುಲ್ಲು ಒಂದು 5 ಇಂಚ್ ಇದೆ ಬಟ್ಟೆ ಅನ್ನುವಾಗಲೇ ಫುಲ್ ಕೆಳಗಡೆಗೆ ಫೋಲ್ಡ್ ಮಾಡಿ ಎಡ್ಜಲ್ಲಿ ಈ ಥರ ಹಿಡ್ಕೊಳ್ಳಿ. ಕೈಯಲ್ಲಿ ಈ ಥರ ಹಿಡ್ಕೊಂಡು ಮುಂದಕ್ಕೆ ಮೂವ್ ಮಾಡಿ ಲೂಸ್ ಬಿಟ್ಟು ಹೊಲ್ಕೊಳ್ಳಿ. ಫಿನಿಶಿಂಗು ಪಕ್ಕಾ ಬರುತ್ತೆ. ಮತ್ತು ಇದ್ರದ್ದು ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸ್ಟಿಚಿಂಗು, ಎಲ್ಲೂ ರಿಂಕಲ್ಸ್ ಬಂದಿಲ್ಲ. ಇದೇ ಥರ ಆ ಸೈಡು ಕೂಡ ಹೊಲ್ಕೊಳ್ಳಿ. ನೋಡಿ ಇಷ್ಟು ನೀಟಾಗಿ ಬರಬೇಕು ಸೈಡ್ ಓಪನ್ ಸ್ಟಿಚ್ಚು. ಎರಡೂ ಕಡೆ ಸೇಮ್ ಇದೇ ಥರ ಹೊಲ್ಕೊಂಡು ಬಾಟಮ್ನ ಹೊಲ್ಕೊಳ್ಳಿ. ಹೊಲಿದ ಮೇಲೆ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಸೈಡು ಓಪನ್ನು ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.